ಕಳೆದ ವಾರದ ಸಂದೇಶದಲ್ಲಿ ದ ಮಿರಾಕಲ್ ಓವರ್ ಡಿಸೀಸ್, ಒಬ್ಬ ಮೂರ್ಛಾ ರೋಗಿಯನ್ನ ದೇವರು ಯಾವ ರೀತಿಯಲ್ಲಿ ಆತನು ಸ್ವಸ್ಥ ಮಾಡಿದ, ನಮ್ಮ ಜೀವಿತದಲ್ಲಿ ಅದು ಯಾವ ಒಂದು ಸಂದೇಶವನ್ನ ಕೊಡ್ತದೆ ಎಂಬುದಾಗಿ ನಾವು ಆಲೋಚನೆ ಮಾಡ್ತಾ ಬಂದೆವು. ಮತ್ತೊಂದು ಆತನ ಮಿರಾಕಲ್ ನಾವು ವಾರ್ತೆಯಲ್ಲಿ ಕಾಣ್ತೇವೆ. ಜೀಸಸ್ ಹೀಲ್ಸ್ ಎ ಬ್ಲೈಂಡ್ ಬೆಗ್ಗರ್ ಎಂಬುದಾಗಿ. ಇದು ಡಿಸೀಸ್ ಅಲ್ಲ, ದೇಹದ ನ್ಯೂನತೆಯ ಮೇಲೆ ಆತನಿಗಿರುವಂತ ಅಧಿಕಾರ. ಅನೇಕ ಉದಾಹರಣೆಗಳು ನಾವು ಸತ್ಯವೇದದಲ್ಲಿ ನೋಡ್ತೇವೆ. ಆದರೆ ಒಬ್ಬ ವ್ಯಕ್ತಿ ಯಾವ ರೀತಿಯಲ್ಲಿ ತನ್ನ ನ್ಯೂನತೆ, ದೈಹಿಕವಾದಂಥ ನ್ಯೂನತೆಯನ್ನ ಯೇಸು ಕ್ರಿಸ್ತನ ಮುಂದೆ ಆತನ ಅರಿಕೆ ಮಾಡಿ ಆ ನ್ಯೂನತೆಯನ್ನ ಹೋಗಲಾಡಿಸಿಕೊಂಡ ಎಂಬುದನ್ನ ನಾವು ಆಲೋಚನೆ ಮಾಡುತ್ತಾ ನಮ್ಮ ಜೀವಿತಕ್ಕೆ ಅದನ್ನ ಹೋಲಿಸಿಕೊಳ್ಳಿಕ್ಕಾಗುವಂತೆ ಕರ್ತನು ತಾನೇ ಈ ವಾಕ್ಯಗಳನ್ನ ನಮ್ಮ ಹೃದಯಕ್ಕೆ ಆಶೀರ್ವದಿಸಲಿ. ಮಾರ್ಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ 46ನೇ ವಚನದಿಂದ ನಾನು ಓದ್ತೇನೆ. ಮಾರ್ಕನು ಬರೆದ ಸುವಾರ್ತೆ 46ನೇ ಅಧ್ಯಾಯ 10ನೇ ಅಧ್ಯಾಯ 46ನೇ ವಚನದಿಂದ. ಶಿರೋನಾಮಿಯಲ್ಲಿ ಹೀಗೆ ನೋಡ್ತೇವೆ: ಯೇಸು ಬಾರ್ತಿಮಾಯನೆಂಬ ಒಬ್ಬ ಕುರುಡನಿಗೆ ದೃಷ್ಟಿ ಕೊಟ್ಟದ್ದು ಎಂಬುದಾಗಿ. ಆಮೇಲೆ ಅವರು ಯೆರಿಕೋಗೆ ಬಂದರು. ಆತನು ಆತನ ಶಿಷ್ಯರು ಬಹುಜನರ ಗುಂಪು ಆ ಊರಿನಿಂದ ಹೊರಟು ಹೋಗುತ್ತಿರುವಾಗ ತಿಮಾಯನ ಮಗನಾದ ಬಾರ್ತಿಮಾಯನು ದಾರಿಯ ಮಗ್ಗುಲಲ್ಲಿ ಕೂತಿದ್ದನು. ಅವನು ಕುರುಡ ಭಿಕ್ಷಗಾರನು. ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸು ಎಂದು ಅವನು ಕೇಳಿ, ದಾವೀದನ ಕುಮಾರನೇ ಯೇಸುವೆ, ನನ್ನನ್ನು ಕರುಣಿಸು ಎಂದು ಕೂಗಿಕೊಳ್ಳುವುದಕ್ಕೆ ಪ್ರಾರಂಭಿಸಿದನು. ಅನೇಕರು ಸುಮ್ಮನಿರು ಎಂದು ಅವನನ್ನು ಗದರಿಸಲು ಅವನು, ದಾವೀದನ ಕುಮಾರನೇ, ನನ್ನನ್ನು ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು. ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಅವರು ಆ ಕುರುಡನನ್ನು ಕರೆದು, ಧೈರ್ಯವಿರಲಿ, ಏಳು, ನಿನ್ನನ್ನು ಕರೆಯುತ್ತಾನೆ ಎಂದರು. ಅವನು ತನ್ನ ಹೊದಿಕೆಯನ್ನ ತೆಗೆದು ಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಯೇಸು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂದು ಕೇಳಲು, ಆ ಕುರುಡನು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಅಂದನು. ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿಯದೆ ಎಂದು ಹೇಳಿದನು. ಕೂಡಲೇ ಅವನಿಗೆ ಕಣ್ಣು ಬಂದವು. ಅವನು ಆ ದಾರಿಯಲ್ಲಿ ಅವನ ಹಿಂದೆ ಹೋದನು ಎಂಬುದಾಗಿ. ಮತ್ತಾಯನು ಬರೆದ ಸುವಾರ್ತೆ 20ನೇ ಅಧ್ಯಾಯದಲ್ಲಿ ಅದರ ಶಿರೋನಾಮೆ, ಯೇಸು ಇಬ್ಬರು ಕುರುಡರಿಗೆ ದೃಷ್ಟಿ ಕೊಟ್ಟದ್ದು ಎಂಬುದಾಗಿ. ಅದೇ ಯೆರಿಕೋ ಪಟ್ಟಣ, ಯೇಸು ಆ ಮಾರ್ಗದಲ್ಲಿ ಹೋಗ್ತಾ ಇರುವಂತ ಎಲ್ಲ ಸನ್ನಿವೇಶಗಳು. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ 31ನೇ ವಚನದಲ್ಲಿಯೂ 35ನೇ ವಚನದಲ್ಲಿ ಒಬ್ಬ ಕುರುಡನನ್ನ ಸ್ವಸ್ಥ ಮಾಡಿದ್ದು ಎಂಬುದಾಗಿ. ಆದರೆ ಮಾರ್ಕನು ಬರೆದ ಸುವಾರ್ತೆಯಲ್ಲಿ ಆ ವ್ಯಕ್ತಿಯ ಹೆಸರನ್ನ ನಾವು ಕಾಣ್ತೇವೆ. ಆ ಕುರುಡನ ಹೆಸರನ್ನ ನಾವು ಕಾಣುವಂತವರಾಗಿದ್ದೇವೆ. ವಾಕ್ಯ ಹೀಗೆ ಹೇಳ್ತದೆ, ಆಮೇಲೆ ಅವರು ಎಂಬುದಾಗಿ. ಆಮೇಲೆ ಯಾವ ಮೇಲೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ 10ನೇ ಅಧ್ಯಾಯ 32ನೇ ವಚನದಲ್ಲಿ ಯೇಸು ಸ್ವಾಮಿ ಎಲ್ಲಿದ್ದಾನೆ? ಯೇಸು ಸ್ವಾಮಿ ಯೆರೂಸಲೇಮಿನಲ್ಲಿ ಇದ್ದಾನೆ. ಯೆರೂಸಲೇಮಿನಲ್ಲಿ ತನ್ನ ಕಡೆ ದಿವಸಗಳನ್ನ ಕುರಿತು ಆತನು ತನ್ನ ಶಿಷ್ಯರ ಜೊತೆಯಲ್ಲಿ ಆತನು ಹೇಳ್ತಾ ಇದ್ದಾನೆ. ಯೆರೂಸಲೇಮನ್ನ ಬಿಟ್ಟು ಈಗ ಯೆರಿಕೋ ಪಟ್ಟಣಕ್ಕೆ ಆತನು ಬರಬೇಕು. ಹಾಗಾದ್ರೆ ಈ ಯೆರಿಕೋ ಪಟ್ಟಣವನ್ನು ನಾವು ನೋಡುವಾಗ
ಅದು ಹೀಗೆ ಬರೆಯಲ್ಪಟ್ಟಿದೆ, ಜೆರಿಕೋ ಅಂದ್ರೆ ಎರಿಕೋ ವಾಸ್ ಎ ಪಾಪ್ಯುಲರ್ ರಿಸಾರ್ಟ್ ಸಿಟಿ ರೀಬಿಲ್ಡ್ ಬೈ ಹೆರೋದ್. ಒಂದು ಪ್ರಸಿದ್ಧವಾದಂತ ಒಂದು ಪಟ್ಟಣ. ನಾವೊಂದು ಪುಸ್ತಕದಲ್ಲಿ ನೋಡುವಾಗ ಯೆರೂಸಲೇಮಿನಿಂದ ಎರಿಕೋ ಪಟ್ಟಣಕ್ಕೆ ಹೈವೇ ಇತ್ತು. ಆ ಕಾಲದಲ್ಲಿ ಹೈವೇ ಇತ್ತು. ಆದರೆ ಜನರು ಕಾಲುದಾರಿಯನ್ನ ಅವರು ಬಳಸ್ತಾ ಇದ್ದರು. ಇದನ್ನ ಲೂಕನು ಬರೆದ ಸುವಾರ್ತೆಯಲ್ಲಿ ನಾವೊಂದು ಯೇಸು ಸ್ವಾಮಿ ಹೇಳುವಂತ ದೃಷ್ಟಾಂತ, ಒಬ್ಬ ಫರಿಸಾಯನ ವಿಷಯದಲ್ಲಿ ಆತನು ಯೆರೂಸಲೇಮಿನಿಂದ ಎರಿಕೋ ಪಟ್ಟಣಕ್ಕೆ ಯಾವ ರೀತಿಯಲ್ಲಿ ಹೇಗೆ ಹೋಗ್ತಾ ಇದ್ದ ಅನ್ನುವಂಥದ್ದು ಲೂಕನು ಬರೆದ ಸುವಾರ್ತೆಯಲ್ಲಿ ನಾವು ಅದನ್ನು ಓದ್ತೇವೆ. ಬೆಟ್ಟ ಗುಡ್ಡಗಳು 18 ಮೈಲು. ಈ ಯೆರೂಸಲೇಮಿನಿಂದ ಎರಿಕೋ ಪಟ್ಟಣಕ್ಕೆ ಆತನು ಬರ್ತಾ ಇದ್ದಾನೆ. ಯಾರ ಜೊತೆಯಲ್ಲಿ? ತನ್ನ ಶಿಷ್ಯರ ಜೊತೆಯಲ್ಲಿ ಆತನು ಬರ್ತಾ ಇದ್ದಾನೆ. ಶಿಷ್ಯರ ಜೊತೆಯಲ್ಲಿ ಒಂದು ದೊಡ್ಡ ಗುಂಪು ಆತನನ್ನ ಹಿಂಬಾಲಿಸುವಂತಹದ್ದನ್ನ ನಾವು ಕಾಣ್ತೇವೆ. ಕಳೆದ ನನ್ನ ಸಂದೇಶದಲ್ಲಿ ಆತನು ಕೆಫೆರ್ನೌಮಿಗೆ ತನ್ನ ಮನೆಗೆ ಆತನು ಬಂದಾಗ ಬಹುಜನರು ಅಲ್ಲಿ ಬಂದದ್ದನ್ನು ನಾವು ಕಾಣ್ತೇವೆ. ಬಳಿಯಲ್ಲಿ ಇರುವಂತಹದ್ದನ್ನ ಕಾಣ್ತೇವೆ. ಈಗ ಆತನು ಎರಿಕೋವಿಗೆ ಬಂದನು. ಆತನು ಆತನ ಶಿಷ್ಯರು ಬಹುಜನರ ಗುಂಪು ಆ ಊರಿನಿಂದ ಹೊರಟು ಹೋಗುತ್ತಿರುವಾಗ, ಎಲ್ಲಿಗೆ ಹೋಗ್ತಾ ಇದ್ದಾನೋ ಗೊತ್ತಿಲ್ಲ, ಆದರೆ ಎರಿಕೋ ಪಟ್ಟಣವನ್ನ ಆತನು ದಾಟಿ ಹೋಗಬೇಕಾಗಿದೆ. ಆ ಪಟ್ಟಣವನ್ನ ದಾಟಿ ಹೋಗುತ್ತಿರುವಾಗ ಒಬ್ಬ ವ್ಯಕ್ತಿಯ ಯಾರೂ ಆತನನ್ನ ಪ್ರೀತಿ ಮಾಡದೇ ಇರುವಂತಹ ಒಂದು ಸ್ಥಿತಿಯನ್ನ ನಾವು ನೋಡ್ತೇವೆ. ಆತನು ಕುರುಡ, ಆತನು ಭಿಕ್ಷೆಗಾರ, ಕಣ್ಣು ಕಾಣದೇ ಇರುವಂತವನು. ಆತನ ಸ್ಥಿತಿ ಹೇಗಿದೆಯೋ ಗೊತ್ತಿಲ್ಲ ನೋಡ್ರಿ. ಆದರೆ ಅವನ ಕಿವಿ ಬಹಳ ಚುರುಕಾದಂತ ಕಿವಿ. ಈ ಮಾರ್ಗವಾಗಿ ಹೋಗುವವನು ನಜರೇತಿನ ಯೇಸುವೆಂದು ಆತನು ಕೇಳಿ, ಕಣ್ಣು ಕಾಣುವುದಿಲ್ಲ, ಆದರೆ ಆತನ ಕಿವಿ ಬಹಳ ಶಾರ್ಪ್ನೆಸ್ ಅನ್ನ ಹೊಂದಿರುವಂತಹದ್ದು. ಆತನು ಕೇಳಿದ, ಈ ಮಾರ್ಗವಾಗಿ ಗಲಾಟೆ ನಡೀತಾ ಇದೆ, ಈ ಮಾರ್ಗವಾಗಿ ಹೋಗುವವನು ಯಾರು ಎಂಬುದಾಗಿ ಆತನು ಕೇಳಿದಾನೆ. ಕೇಳಿ ಆತನ ಹೆಸರು ಆತನಿಗೆ ಗೊತ್ತಾಯಿತು, ದಾವೀದನ ಕುಮಾರನೇ ಯೇಸುವೆ, ನನ್ನನ್ನು ಕರುಣಿಸು ಎಂಬುದಾಗಿ. ಒಂದು, ಆತನು ಭಿಕ್ಷೆಗಾರನು. ಎರಡು, ಆತನಿಗೆ ಕಣ್ಣಿಲ್ಲ, ಆದರೆ ಕಿವಿ ಆತನಿಗೆ ಕೇಳಿಸುವಂತಹದ್ದು. ಆತನು ಕೂಗುತ್ತಾ ಇದ್ದಾನೆ, ದಾವೀದನ ಕುಮಾರನೇ ಯೇಸುವೆ, ನನ್ನನ್ನು ಕರುಣಿಸು ಎಂಬುದಾಗಿ, ನನ್ನ ಮೇಲೆ ಕರುಣೆ ಇಡು ಎಂಬುದಾಗಿ. ಹಾಗಾದರೆ ಯಾರೂ ಗಮನಿಸದೇ ಇದ್ದಂತ ಒಬ್ಬ ವ್ಯಕ್ತಿ, ಯಾರೂ ಲಕ್ಷ್ಯಕ್ಕೆ ತಾರದೇ ಇರುವಂತ ಒಬ್ಬ ವ್ಯಕ್ತಿ ನಿರ್ಗತಿಕನಾಗಿ ಆತ ಕೂತಿರುವಾಗ ಅವನನ್ನ ವಿಚಾರಿಸಿಕೊಳ್ಳುವಂತವರು ಯಾರೂ ಇಲ್ಲ. ನನಗೆ ಕಣ್ಣು ಕೊಡು ಎಂಬುದಾಗಿ ಕೇಳದೆ ಆತನು ನನ್ನನ್ನು ಕರುಣಿಸು ಎಂಬುದಾಗಿ ಆತನು ಕೂಗುವಂತವನಾಗಿದ್ದಾನೆ. ದಾವೀದನ ಕುಮಾರನೇ ನನ್ನನ್ನು ಕರುಣಿಸಿ ಎಂದು ಮತ್ತಷ್ಟು ಕೂಗಿಕೊಂಡನು. ಯಾವಾಗ ಜನರು ಆತನನ್ನ ಗದರಿಸುವಾಗ, ಅಂದರೆ ಯೇಸು ಸ್ವಾಮಿಯಲ್ಲಿ, ಈ ಕುರುಡ ಭಿಕ್ಷೆಗಾರ ಎಲ್ಲಿ? ಇವನು ಯೇಸು ಸ್ವಾಮಿ ಹೆಸರತ್ತಿ ಆತನು ಕೂಗ್ತಾ ಇದ್ದಾನಲ್ಲ. ಪ್ರಿಯ, ಯೇಸು ಸ್ವಾಮಿ ಬಂದಂಥದ್ದು ನಮ್ಮೆಲ್ಲರನ್ನ ಪ್ರೀತಿ ಮಾಡಿ ಈ ಲೋಕಕ್ಕೆ ಆತನು ಬಂದನು. ಅವನು ನಿರ್ಗತಿಕನಾಗಿರಲಿ, ಐಶ್ವರ್ಯವಂತನಾಗಿರಲಿ, ಯಾರೇ ಆಗಿರಲಿ, ಯೇಸು ಸ್ವಾಮಿ ಬಂದದ್ದು ನನಗೋಸ್ಕರ, ನಮಗೋಸ್ಕರ ಪ್ರೀತಿಯಿಂದ ಆತನು ಬಂದಿದ್ದಾನೆ. ಒಂದು ರೆಫರೆನ್ಸ್ ಓದೋಣ. 1 ತಿಮೋತಿ 1ನೇ ಅಧ್ಯಾಯ 15ನೇ ವಚನಕ್ಕೆ ನಾವು ನೋಡುವಾಗ, ಕ್ರಿಸ್ತ ಯೇಸು ಪಾಪಿಗಳನ್ನ ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಆತನು ಬಂದನು ಎಂಬ ವಾಕ್ಯವು
ನಂಬತಕ್ಕದ್ದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದು ಆಗಿದೆ ಎಂಬುದಾಗಿ ಅಪೊಸ್ತಲನಾದಂಥ ಪೌಲನು ಆತನು ಬರೀತಾನೆ. ನಾನು ಎಂಥವನೇ ಆಗಿರಲಿ, ನನ್ನ ದೈಹಿಕ ನ್ಯೂನತೆಗಳು ಯಾವುದೇ ರೀತಿಯಾಗಿರಲಿ, ನಾನು ನಿರ್ಗತಿಕನೋ ಪಾಪಿಯೋ ಯಾರೇ ಆಗಿರಲಿ, ನಮಗೋಸ್ಕರ ಆತನು ಈ ಲೋಕಕ್ಕೆ ಆತನು ಬಂದನು. ಈಗ ನಾವು ನೋಡ್ತೇವೆ, ಯೇಸು ಸ್ವಾಮಿಯ ಹೆಸರನ್ನ ಆತನು ಕೂಗುವಂತವನು, ಆತನು ಕರುಣೆ ಉಳ್ಳವನು ಎಂಬುದಾಗಿ ಆತನಿಗೆ ಗೊತ್ತಾಗಿದೆ. ನೋಡ್ರಿ, ಕಣ್ಣು ಕಾಣದೇ ಇದ್ದರೂ ಆತನ ಆತ್ಮದಲ್ಲಿ ಯೇಸು ಸ್ವಾಮಿಯ ಬಗ್ಗೆ ತಿಳ್ಕೊಂಡಂತ ಒಬ್ಬ ವ್ಯಕ್ತಿ, ಆತನು ಕರುಣೆಯುಳ್ಳಂತ ವ್ಯಕ್ತಿ, ಪ್ರೀತಿಸುವಂತ ಒಬ್ಬ ವ್ಯಕ್ತಿ, ಮಮತೆಯನ್ನು ತೋರಿಸುವಂತ ಒಬ್ಬ ವ್ಯಕ್ತಿ, ದೀನನಾದಂತ ಒಬ್ಬ ವ್ಯಕ್ತಿ ಎಂಬುದಾಗಿ ಈ ನಿರ್ಗತಿಕನಾದಂತ ಬಾರ್ತಿಮಾಯನಿಗೆ ಆತನ ಹೃದಯ ಹೇಳ್ತಾ ಇದೆ. ಅದಕ್ಕಾಗಿ ಅನೇಕರು ಗದರಿಸಿದಾಗಲೂ ಆತನು ಮತ್ತಷ್ಟು ಜೋರಾಗಿ ಯೇಸು ಸ್ವಾಮಿಯನ್ನು ಆತನು ಕೂಗುವಂತವನಾಗಿದ್ದಾನೆ. ಕೇಳಿ ಪ್ರತಿಕ್ರಿಯೆಯನ್ನ ಯೇಸು ಸ್ವಾಮಿ ತೋರಿಸ್ತಾ ಇದ್ದಾರೆ. ಯಾವ ಪ್ರತಿಕ್ರಿಯೆ? ಹೋಗ್ಬೇಕಾಗಿತ್ತು ಆತನು ನಿಂತುಕೊಂಡಿದ್ದಾನೆ. ಆಮೇಲೆ ಯಾರು ಕೂಗಿದರೋ ಅವನನ್ನ ಕರೀರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಕೇಳಿಸಿಕೊಂಡಂತ ಸ್ವಾಮಿ ತನ್ನ ಕ್ರಿಯೆಯನ್ನ ಆತನು ಮುಂದುವರಿಸ್ತಾ ಇದ್ದಾನೆ. ಪ್ರಿಯರೇ, ಅವನನ್ನು ಕರೀರಿ ಅನ್ನಲು ಅವರು ಆ ಕುರುಡನನ್ನು ಕರೆದು, ಇಲ್ಲಿಯವರೆಗೂ ಮಾತಾಡದೇ ಇದ್ದಂತ ಜನರು, ಅವನ ಬಗ್ಗೆ ಗಮನ ಕೊಡದೇ ಇದ್ದಂತ ಜನರು, ಆತನನ್ನ ಪ್ರೀತಿ ಮಾಡದೇ ಇದ್ದಂತ ಜನರು, ಯಾವಾಗ ಯೇಸು ಸ್ವಾಮಿ ಆತನ ಕೂಗಿಗೆ ಆ ರಿಯಾಕ್ಷನ್ ತೋರಿದನೋ ಆಗ ಜನರು ಆತನ ಬಗ್ಗೆ ಗಮನ ಹರಿಸ್ತಾರೆ. ಧೈರ್ಯವಿರಲಿ, ಅಲ್ಲಿ ಪದ ಎದ್ದು ನಿಂತುಕೋ ಎಂಬುದಾಗಿ. ಒಂದು, ಎದ್ದು ನಿಂತುಕೋ, ನಿನ್ನನ್ನು ಕರೆಯುತ್ತಾನೆ. ವೈಯಕ್ತಿಕವಾದಂತ ಒಂದು ರಿಯಾಕ್ಷನ್, ಆತನಿಗೂ ಕುರುಡನಿಗೂ ಇರುವಂತ ವೈಯಕ್ತಿಕವಾದಂತ ಕ್ರಿಯೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಆತನು ನಿನ್ನನ್ನು ಕರೆಯುತ್ತಿದ್ದಾನೆ. ಪರ್ಟಿಕ್ಯುಲರ್ ಆಗಿ ಆ ದೃಷ್ಟಿ ಇಲ್ಲದೆ ಇರುವಂತ ಭಿಕ್ಷಗಾರನಾದಂತ ವ್ಯಕ್ತಿಯದ ಆತನು ಕರೀತಾ ಇದ್ದ, ಕರೆಯುತ್ತಾನೆ ಅಂದನು. ಈಗ ಈತನ ರಿಯಾಕ್ಷನ್ ಏನು? ಮೊದಲನೇದಾಗಿ ಆ ಯೆರಿಕೋ ಪಟ್ಟಣವನ್ನ ದಾಟುವಾಗ ಆತನು ಕೇಳಿದ, ಆಮೇಲೆ ಹೆಸರನ್ನ ಕೂಗಿದ, ಯೇಸು ಸ್ವಾಮಿ ಹೆಸರನ್ನ ಕೂಗಿದ. ಅದಕ್ಕೆ ಒಂದು ರಿಯಾಕ್ಷನ್ ಸಿಕ್ತು. ಯೇಸು ಸ್ವಾಮಿ ನಿಂತುಕೊಂಡ, ಆತನನ್ನ ಕರೆದ. ಈಗ ಭಿಕ್ಷೆಗಾರನ ಕ್ರಿಯೆ, ಆತನು ತನ್ನ ಹೊದಿಕೆಯನ್ನ ತೆಗೆದು ಹಾಕಿ, ತನ್ನ ಹೊದಿಕೆಯನ್ನು, ಯಾವ ಹೊದಿಕೆ ನೋಡ್ರಿ, ಆತನು ಒದ್ದುಕೊಂಡಂತವನು, ಅದು ಎಷ್ಟು ಹಳೇದೋ ಹರಿದೋಗಿದೆಯೋ ಗೊತ್ತಿಲ್ಲ, ಆ ಹೊದಿಕೆಯನ್ನ ಆತನು ಒದ್ದುಕೊಂಡಿದ್ದಾನೆ. ಅದನ್ನು ತೆಗೆದು ಹಾಕಿ ಥಟ್ಟನೆ ಎದ್ದು, ಕಳೆದ ಸಂದೇಶದಲ್ಲಿ ಹಾಸಿಗೆಯ ಮೇಲೆ ಇದ್ದಂತ ಪಾರ್ಶ್ವವಾಯು ರೋಗಿ 4 ಜನರು ಆತನನ್ನ ಇಳಿಸಿ ಯೇಸು ಸ್ವಾಮಿ ಮುಂದೆ ಆತನನ್ನ ಇಟ್ಟಾಗ ಯೇಸು ಸ್ವಾಮಿ ಒಂದು ಮಾತು ಹೇಳಿದ್ದಾರೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಆತನಿಗಿರುವಂತ ರೋಗ ಪಾರ್ಶ್ವವಾಯು ರೋಗ. ಅದನ್ನ ವಾಸಿ ಮಾಡುವ ಮೊದಲು ಯೇಸು ಸ್ವಾಮಿ ಹೇಳಿದಂತ ಮಾತೇನು? ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ. ಅದಾದ ನಂತರ ಎದ್ದು ನಿನ್ನ ಹಾಸಿಗೆಯನ್ನ ಹೊತ್ತುಕೊಂಡು ನಡೆ. ನಿರ್ಜೀವವಾಗಿ ಬಿದ್ದಂತ ವ್ಯಕ್ತಿಯನ್ನ ಎಬ್ಬಿಸಿದಂತ ದೇವರು, ಆತನು ಈಗ ಎದ್ದಿದ್ದಾನೆ, ಶಾರೀರಿಕವಾಗಿ ಬಲ ಹೊಂದಿದ್ದಾನೆ, ತನ್ನ ಹಾಸಿಗೆಯನ್ನು ಹೊರುವಷ್ಟು ಮಟ್ಟಿಗೆ ಆತನ ದೇಹದಲ್ಲಿ ಶಕ್ತಿ ಉಂಟಿದೆ. ಇದು ಯೇಸು ಸ್ವಾಮಿ ಮಾಡಿದಂತ ಮಹತ್ ಕಾರ್ಯಗಳು. ಇಲ್ಲಿ ಯೇಸು ಸ್ವಾಮಿಯ ಕರೆಗೆ ಆತನು ತಟ್ಟನೆ ಎದ್ದು ತನ್ನ ಹೊದಿಕೆಯನ್ನು ತೆಗೆದು ಹಾಕಿ ಯೇಸು ಸ್ವಾಮಿಯ ಬಳಿಗೆ ಆತನು ಬಂದಿದ್ದಾನೆ.
ಇನ್ನೂ ಕಣ್ಣು ಕಾಣ್ತಾ ಇಲ್ಲ. ಹೇಗೆ ಬಂದ? ಬಹುಶಃ ಯಾರೋ ಸಹಾಯ ಮಾಡಿದ್ದಾರೆ. ಯೇಸು ಸ್ವಾಮಿಯ ಬಳಿಗೆ ಆತನು ಬಂದಿದ್ದಾನೆ. ಬಟ್ ಆತನ ರಿಯಾಕ್ಷನ್ ಹೇಗಿತ್ತು ಅನ್ನುವಂಥದ್ದನ್ನ ನಾವು ಕಂಡಿದ್ದೇವೆ ಪ್ರಿಯರೇ. ಎರಡನೇದಾಗಿ ಆತನು ಹೀಗೆ ಹೇಳ್ತಾನೆ, ಯೇಸು ಸ್ವಾಮಿಯ ಬಳಿಗೆ ಆತನು ಬರ್ತಾನೆ. ಯೇಸು ಅವನನ್ನು, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂಬ ಒಂದು ಪ್ರಶ್ನೆಯನ್ನ ಅಲ್ಲಿ ಹಾಕುವಂಥದ್ದಾಗಿ. ಯೇಸು ಸ್ವಾಮಿ ನೋಡ್ತಾ ಇದ್ದಾನೆ. ಆತನು ಕುರುಡನು, ಆತನು ಭಿಕ್ಷೆ ಬೇಡುವಂಥವನು. ಯೇಸು ಸ್ವಾಮಿಗೆ ಗೊತ್ತಿದೆ. ಗೊತ್ತಿದ್ದರೂ ಯಾಕೆ ಈ ಪ್ರಶ್ನೆ? ನೋಡ್ರಿ, ಒಂದು ರೀತಿಯ ಹಾಸ್ಯಾಸ್ಪದವಾದಂತ ಒಂದು ಪ್ರಶ್ನೆ. ನಾನು ನಿನಗೇನು ಮಾಡಬೇಕೆಂಬುದಾಗಿ ಕೋರುತ್ತಿ. ಆತನು ಕೂಗಿದ, ಯೇಸುವೆ, ದಾವೀದನ ಕುಮಾರನೇ, ಯೇಸುವೆ, ನನ್ನನ್ನು ಕರುಣಿಸು ಎಂಬುದಾಗಿ. ನನ್ನ ಮೇಲೆ ಮಮತೆ ಇಡು, ನನ್ನನ್ನು ಕರುಣೆಯಿಂದ ನೋಡು. ನಿನಗೆ ಎಲ್ಲಾ ಅಧಿಕಾರಗಳು ಕೊಡಲ್ಪಟ್ಟಿದೆ, ನೀನು ಕ್ಷಮಿಸುವಂತ ದೇವರು. ಇದು ಆತನ ಹೃದಯ ಹೇಳುವಂತ ಮಾತುಗಳು. ಯೇಸು ಸ್ವಾಮಿ ಕೇಳುವಂತ ಮಾತು ಯಾವುದು? ನಾನು ನಿನಗೇನು ಮಾಡಬೇಕೆಂದು ಕೋರುತ್ತಿ. ಪ್ರಶ್ನೆ. ಯಾಕೆ ಈ ಪ್ರಶ್ನೆ ಆತನು ಕೇಳ್ತಾ ಇದ್ದಾನೆ? ನೋಡ್ರಿ, ಸುತ್ತಲೂ ಯಾರಿದ್ದಾರೆ? ಜನರಿದ್ದಾರೆ. ಜನರು ಗಮನಿಸ್ತಾ ಇದ್ದಾರೆ. ಯೇಸು ಸ್ವಾಮಿ ಏನ್ ಮಾಡ್ತಾನೆ ಅನ್ನುವಂಥದ್ದನ್ನ ನೋಡ್ಲಿಕ್ಕೆ ಕಾತರರಾಗಿದ್ದಾರೆ. ಶಿಷ್ಯರಿದ್ದಾರೆ. ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ಅದ್ಭುತ ಮಾಡ್ತಾನೆ ಎಂಬುದಾಗಿ ಕಾಯುವಂತವರಿದ್ದಾರೆ. ಅವರೆಲ್ಲರೂ ಕೇಳಿಸಿಕೊಳ್ಳಲಿ ಎಂಬುದಾಗಿಯೇ ಯೇಸು ಸ್ವಾಮಿ ಕೇಳುವಂತ ಪ್ರಶ್ನೆ, ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತಿ ಎಂಬುದಾಗಿ. ನನಗೆ ದುಡ್ಡು ಬೇಕು ಸ್ವಾಮಿ, ನಾನು ನಿರ್ಗತಿಕ, ನಾನು ಭಿಕ್ಷೆಗಾರ, ನನಗೆ ಸಾಕಷ್ಟು ದುಡ್ಡುಗಳು ಬೇಕು. ನನ್ನ ಜೀವನವನ್ನು ಸಾಗಿಸ್ಲಿಕ್ಕೆ, ನನ್ನ ಬದುಕನ್ನು ಸಾಗಿಸ್ಲಿಕ್ಕೆ ನನಗೆ ದುಡ್ಡು ಬೇಕು ಎಂಬುದಾಗಿ ಆ ಭಿಕ್ಷೆಗಾರನ್ನು ಕೇಳಬಹುದೇನೋ ಅನೇಕರು ಅದರ ಆಲೋಚನೆಗಳು. ಆದರೆ ಆತನು ಕೇಳಿದಂತ ಮಾತು, ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ ಅಂದನು. ನನಗೆ ಕಣ್ಣು ಬರಬೇಕು, ನನಗೆ ಯಾವ ದುಡ್ಡು ಬೇಡ. ಐ ವಾಂಟ್ ಟು ಸೀ ಯು. ನಾನು ನಿನ್ನನ್ನು ನೋಡಬೇಕು ಸ್ವಾಮಿ. ನನ್ನ ಕಣ್ಣುಗಳಿಂದ ನಾನು ನಿನ್ನನ್ನು ನೋಡ್ಬೇಕಪ್ಪ. ನನ್ನ ಹೃದಯದಿಂದ ನಾನು ನಿನ್ನನ್ನು ನೋಡಬೇಕು. ನನ್ನ ಹೃದಯದಿಂದ ನಾನು ನಿನ್ನನ್ನು ಸ್ತುತಿಸಬೇಕು ಸ್ವಾಮಿ. ನನಗೆ ಕಣ್ಣು ಬರುವಂತೆ ಮಾಡು ಗುರುವೇ. ಐ ವಾಂಟ್ ಟು ಸೀ ಯು. ನಾನು ನಿನ್ನನ್ನು ನೋಡ್ಬೇಕಾಗಿದೆ. ಕೇಳಿದ್ದೇನೆ, ನಜರೇತಿನ ಯೇಸು ಅದ್ಭುತ ಮಾಡ್ಲಿಕ್ಕೆ ಇರುವಂತ ದೇವರು, ಎಲ್ಲಾ ಕಾರ್ಯಗಳನ್ನು ಮಾಡುವಂತ ದೇವರು ನೀನು. ನನ್ನ ಜೀವಿತದಲ್ಲಿಯೂ ಈ ಅದ್ಭುತವನ್ನ ಮಾಡು ಕರ್ತನೆ. ನಾನು ನಿನ್ನನ್ನು ನೋಡಬೇಕೆಂಬುದಾಗಿ ಬಯಸಿದಂಥವನು ಆತನು. ಯೇಸು ಆತನಿಗೆ ಆಯ್ತು ಕಣ್ಣು ಬರಲಿ ಎಂಬುದಾಗಿ ಹೇಳಲಿಲ್ಲ. ನಿನ್ನ ನಂಬಿಕೆ. ಯೇಸು ಅವನಿಗೆ, ಹೋಗು, ಒಂದು ಅವನನ್ನ ಕರೆಯಿರಿ. ಎಲ್ಲಿದ್ದಾನೆ? ದಾರಿಯ ಮಗ್ಗಲಲ್ಲಿ ಆತನಿದ್ದಾನೆ. ದಾರಿಯ ಮಗ್ಗಲು ಎಂಬುದಾಗಿ ನಾವು ನೋಡುವಾಗ ನೋಡಿ, ಇಲ್ಲಿ ದಾರಿಯ ಎಷ್ಟನೇ ವಚನ? 46ನೇ ವಚನ. ಬಾರ್ತಿಮಾಯನು ದಾರಿಯ ಮಗ್ಗಲಲ್ಲಿ ಕೂತಿದ್ದನು. ಒಂದು ಹೈವೇ ರೋಡ್ ಇದೆ, ಅದರ ಪಕ್ಕ ಕಾಲು ದಾರಿ ಎಂಬುದಾಗಿ ನಾವು ಹೇಳ್ತೇವೆ. ಕಾಲು ದಾರಿಯಲ್ಲಿ ಕೂತಂತ ಒಬ್ಬ ವ್ಯಕ್ತಿ. ಆತನ ಸ್ಥಳ ಯಾರು ನಡೆದಾಡದೇ ಇರುವಂತ ಸ್ಥಳ, ನಿರ್ಗತಿಕರು ವಾಸ ಮಾಡುವಂತ ಸ್ಥಳ. ಆತನನ್ನ ಕರೆಯಿರಿ, ಏಳು, ಆತನ ನಿನ್ನನ್ನು ಕರೀತಾ ಇದ್ದಾನೆ. ಈ ಸ್ಥಳವನ್ನ ಬಿಟ್ಟು ಏಳು. ಈಗ ಯೇಸು ಸ್ವಾಮಿ ಹೇಳುವಂತ ಮಾತು, ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿ ಅದೇ ಎಂಬುದಾಗಿ. ಯಾವ ನಂಬಿಕೆ? ನೀನು ನನಗೆ ಕಂಡು ಬರುವಂತೆ ಮಾಡ್ಲಿಕ್ಕೆ ಶಕ್ತನಾಗಿದ್ದೆ ಎಂಬುದಾಗಿ ನಂಬಿದ್ದಾನಲ್ಲ, ಆ ನಂಬಿಕೆಯೇ. ನೀನು ಸರ್ವಶಕ್ತನು ಎಂಬುದಾಗಿ ನಂಬಿದ್ದಾನಲ್ಲ, ಹೇಳುವಂತ ಮಾತು, ಹೋಗು. ಎಲ್ಲಿ ಹೋಗ್ಬೇಕಾಗಿದೆ ಅವನು? ಆತನಿಗೆ ಮನೆ ಇದೆಯೋ ಗೊತ್ತಿಲ್ಲ, ಸಂಸಾರ ಇದೆಯೋ ಗೊತ್ತಿಲ್ಲ, ಎಲ್ಲಿಗೆ ಹೋಗಬೇಕು? ನೋಡ್ರಿ, ಮುಂದೆ ನಾವು ನೋಡ್ತೇವೆ ಅದನ್ನ. ಹೋಗು, ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿ ಅದೇ ಎಂದು ಹೇಳಿದನು.
ಕೂಡಲೇ ಅವನ ನಂಬಿಕೆಗೆ ಕೊಟ್ಟಂತ ಪ್ರತಿಫಲ ಕೂಡಲೇ ಅವನಿಗೆ ಕಣ್ಣು ಬಂದವು. ಯಾವ ನಂಬಿಕೆಯಿಂದ ಆತನು ಕೇಳಿದನು, ಯಾರ ಮೇಲೆ ವಿಶ್ವಾಸವಿಟ್ಟು ಆತನು ಕೇಳಿದನು, ಆತನ ನಿರೀಕ್ಷೆ, ಆತನ ಇಷ್ಟಾರ್ಥಗಳು ನೆರವೇರಿದೆ. ಕಾರಣ ಅಂತ ಪ್ರಬಲವಾದಂಥ ನಂಬಿಕೆ. ಆತನಿಗೆ ಕಣ್ಣು ಬಂದವು. ಅವನು ಮತ್ತೊಂದು ಪದ, ಆ ದಾರಿಯಲ್ಲಿ, ಇಲ್ಲಿಯವರೆಗೂ ಮಗ್ಗಲಲ್ಲಿ ಕೂತಂತವನು. ಅದು ಆತನಿಗೆ ಒಂದು ಸ್ಥಳ, ಭಿಕ್ಷೆ ಬೇಡ್ಲಿಕ್ಕೆ ಇದ್ದಂತ ಒಂದು ಸ್ಥಳ. ಹೈವೇಯಲ್ಲಿ ನಡೆಯುವಂತ ಅಧಿಕಾರ ಇರಲಿಲ್ಲ ಅವನಿಗೆ. ಆ ದೊಡ್ಡ ಮಾರ್ಗದಲ್ಲಿ ನಡೆಯುವಂತ ಅಧಿಕಾರ ಇರಲಿಲ್ಲ. ಕಾರಣ ಆತನು ನಿರ್ಗತಿಕನು, ಭಿಕ್ಷೆಗಾರನು. ಅವನಿಗೆ ಆದಂತ ಮೀಸಲಾದಂತ ಒಂದು ದಾರಿಯ ಮಗ್ಗಲು ಅಲ್ಲಿತ್ತು. ಆದರೆ ಈಗ ಹೋಗು, ಎಲ್ಲರೂ ಹೋಗುವಂತ ಮಾರ್ಗದಲ್ಲಿ ನೀನು ಹೋಗು ಎಂಬುದಾಗಿ. ಎಲ್ಲರೂ ಬಳಸುವಂತ ಮಾರ್ಗ ಇದೆಯಲ್ಲ, ಆ ಮಾರ್ಗದಲ್ಲಿ ಹೋಗು. ಆ ದಾರಿಯಲ್ಲಿ ನೋಡು, ಹೋಗು ಎಂಬುದಾಗಿ ಹೇಳಿದಾಗ ಆತನು ಎಲ್ಲಿಗೆ ಹೋದ? ನಾವು ನೋಡ್ತೇವೆ, ಆತನ ಹಿಂದೆ ಆತನು ಹೋದ. ಆತನನ್ನು ಅನುಸರಿಸಿ ಆತನ ಹಿಂದೆ ಆತನು ಹೋದನು. ಆತನನ್ನು ಸ್ತುತಿಸುತ್ತಾ, ಆತನನ್ನು ಕೊಂಡಾಡುತ್ತಾ ಆತನು ಈಗ ಎಲ್ಲರ ಜೊತೆಯಲ್ಲಿ ಆತನು ಹೋಗ್ತಾ ಇದ್ದಾನೆ. ಇಲ್ಲಿಯವರೆಗೂ ಒಬ್ಬಂಟಿಗನಾಗಿ ಕೂತಿದ್ದಂಥವನು, ಇಲ್ಲಿಯವರೆಗೂ ಭಿಕ್ಷೆ ಬೇಡುತ್ತಾ ಇದ್ದಂಥವನು, ಇಲ್ಲಿಯವರೆಗೂ ಯಾರೂ ಗಮನಿಸದೇ ಇರುವಂತ ಸ್ಥಿತಿಯಲ್ಲಿ ಇದ್ದಂಥವನು ಈಗ ಎಲ್ಲರೊಟ್ಟಿಗೆ ಯೇಸು ಸ್ವಾಮಿಯನ್ನ ಹಿಂಬಾಲಿಸಿ ಆತನು ಹೋಗ್ತಾ ಇದ್ದಾನೆ. ಎಂಥ ಪರಿವರ್ತನೆ, ಎಂಥ ಬದಲಾವಣೆ! ಇದನ್ನು ಆತ್ಮೀಕವಾಗಿ ನಮ್ಮ ಜೀವಿತದಲ್ಲಿ ನಾವು ನೆನಪು ಮಾಡಿಕೊಳ್ಳೋಣ. ನಾವು ಶಾರೀರಿಕವಾಗಿ ನಮಗೆ ಕಂಡಿದ್ದರು, ಆತ್ಮೀಕವಾಗಿ ನಾವು ಕುರುಡರಾಗಿದ್ದೇವೆ ಪ್ರಿಯರೇ. ನಮ್ಮನ್ನು ಆತ್ಮೀಕವಾಗಿ ಕುರುಡರನ್ನಾಗಿ ಮಾಡಿರುವಂತಹದ್ದು ಈ ಲೋಕ. ನಾವು ವಾಕ್ಯದಲ್ಲಿ ನೋಡ್ತೇವೆ, ಲೋಕವನ್ನಾಗಲಿ ಲೋಕದವುಗಳನ್ನಾಗಲಿ ಪ್ರೀತಿ ಮಾಡಬೇಡ್ರಿ. ಯಾರು ಲೋಕವನ್ನ ಪ್ರೀತಿ ಮಾಡ್ತಾರೋ ಅವರು ನನ್ನವರಲ್ಲ ಎಂಬುದಾಗಿ ಸ್ವಾಮಿ ಹೇಳ್ತಾರೆ. ಆತ್ಮೀಕವಾದಂತ ಕುರುಡುತನ, ಶಾರೀರಿಕವಾದಂತ ರೀತಿಯಲ್ಲಿ ಕಣ್ಣಿನಾಸೆಯಿಂದ, ಬದುಕು ಬಾಳಿನ ಡಂಬದಿಂದ ಆತ್ಮೀಕವಾದಂತ ಕುರುಡರಾಗಿ ಜೀವಿಸುವಂತವ್ರು ನಾವಾಗಿದ್ದೇವೆ. ಹೌದು ಪ್ರಿಯರೇ, ನಮಗೆ ಕಣ್ಣಿದೆ ನಿಜ. ಆ ಕಣ್ಣುಗಳು ಏನನ್ನು ನೋಡ್ತಾ ಇವೆ? ಆ ಕಣ್ಣುಗಳು ಒಂದು ವೇಳೆ ಈ ಪ್ರಸಂಗಿ ಹೇಳುವಂತ ಒಂದು ಮಾತನ್ನ ನಾವು ನೆನಪಿಗೆ ತರ್ತೇವೆ. ಪ್ರಸಂಗಿಗಳು 2ನೇ ಅಧ್ಯಾಯ 10ನೇ ವಚನ. ನನ್ನ ಕಣ್ಣು ಬಯಸಿದ್ದೆಲ್ಲವನ್ನು ಅದಕ್ಕೆ ನಾನು ಒಪ್ಪಿಸದೇ ಬಿಡಲಿಲ್ಲ. ಪ್ರಸಂಗಿ ಹೇಳುವಂತ ನನ್ನ ಕಣ್ಣು ಬಯಸಿದ್ದೆಲ್ಲವನ್ನು ಅದಕ್ಕೆ ನಾನು ಒಪ್ಪಿಸಲು ಬಿಡಲಿಲ್ಲ. ಯಾವ ಸಂತೋಷವನ್ನು ಅನುಭವಿಸುವುದಕ್ಕೂ ನನ್ನ ಹೃದಯವನ್ನು ತಡೆಯಲಿಲ್ಲ. ಏಕೆಂದರೆ ನನ್ನ ಹೃದಯವು ನನ್ನ ಕಾರ್ಯಗಳಲ್ಲೆಲ್ಲ ಹರ್ಷಿಸುತ್ತಿತ್ತು. ನನ್ನ ಪ್ರಯಾಸದಿಂದೆಲ್ಲ ನನಗಾದ ಲಾಭವೂ ಇದೆ. ಕೊನೆಯಲ್ಲಿ ಆತನು ಹೇಳ್ತಾನೆ, ನಾನು ಪ್ರಯಾಸ ಪಟ್ಟದ್ದಲ್ಲಿಯೂ ದೃಷ್ಟಿ ಇಟ್ಟೆನು. ಆಹಾ, ಗಾಳಿಯನ್ನು ಹಿಂದಟ್ಟಿದ ಹಾಗೆ ಸಮಸ್ತವೂ ವ್ಯರ್ಥವಾಯಿತು ಎಂಬುದಾಗಿ. ಪ್ರಿಯರೇ, ಈತನು ಶಾರೀರಿಕವಾಗಿ ಕಣ್ಣಿಲ್ಲದೆ ಇದ್ದಂಥವನು, ಯೇಸು ಸ್ವಾಮಿಯ ಸ್ವರವನ್ನ ಕೇಳಿದಂಥವನು. ಅದನ್ನ ಕೇಳಿ, ಯೇಸುವೆ, ದಾವಿದನ ಕುಮಾರನೇ, ನನ್ನನ್ನು ಕರುಣಿಸು ಎಂಬುದಾಗಿ. ದೇವರು ನಮಗೆ ಈ ದೃಷ್ಟಿಯನ್ನ ಕೊಟ್ಟಿದ್ದಾನಪ್ಪ. ಈ ದೃಷ್ಟಿಯ ಮೂಲಕ ಕಣ್ಣು
ಬಯಸಿದ್ದೆಲ್ಲವನ್ನು ನಾವು ಅದಕ್ಕೆ ಒಪ್ಪಿಸುವಂತವರಾಗಿದ್ದೇವೆ. ದೇವರ ವಾಕ್ಯ, ದೇವರ ಪ್ರೀತಿ, ದೇವರ ಮಮತೆಯನ್ನ ನಾವು ಗಮನವಿಟ್ಟು ನೋಡುವುದಿಲ್ಲ, ಕೇಳಿಸಿಕೊಳ್ಳುವುದಿಲ್ಲ, ಏನು ಮಾಡುವುದಿಲ್ಲ. ಇವತ್ತಿನ ನಮ್ಮ ಪರಿಸ್ಥಿತಿ ಆಗಿದೆ. ಶಾರೀರಿಕವಾಗಿ ನಾವು ಲೋಕರೂಢಿಯಾಗಿ ಜೀವಿಸುವಂತವರು ನಾವಾಗಿದ್ದೇವೆ. ಯೇಸು ಸ್ವಾಮಿಯ ವಾಕ್ಯಗಳು, ಆತನ ಸ್ವರ, ಆತನ ವಾಕ್ಯ ಕಿವಿಯಲ್ಲಿ ಕೇಳಿಸಿಕೊಳ್ಳದೆ ಇರುವಂತಹ ಸ್ಥಿತಿಯಲ್ಲಿ ನಾವು ಇದ್ದೇವೆ. ಕಣ್ಣು ಅದನ್ನ ಕಾಣದೇ ಇರುವಂತಹ ಸ್ಥಿತಿಯಲ್ಲಿ ನಾವಿದ್ದೇವೆ. 119ನೇ ಕೀರ್ತನೆ ದಯಮಾಡಿ ಸಿಕ್ಕಿದವರು ಓದ್ರಿ. 37ನೇ ವಚನ, 119:37. ವ್ಯರ್ಥ ಕಾರ್ಯಗಳಲ್ಲಿ ದೃಷ್ಟಿ ಇಡದಂತೆ ನನ್ನನ್ನು ಕಾಪಾಡು. ವ್ಯರ್ಥ ಕಾರ್ಯಗಳಲ್ಲಿ ದೃಷ್ಟಿ ಇಡದಂತೆ ನನ್ನನ್ನು ಕಾಪಾಡು. ನಿನ್ನ ಮಾರ್ಗದಲ್ಲಿ ನಡೆಯುವಂತೆ ನನ್ನನ್ನು ಚೈತನ್ಯಗೊಳಿಸು ಎಂಬುದಾಗಿ ಕೀರ್ತನೆಗಾರನು ಆತನು ಬರಿತಾನೆ. ವ್ಯರ್ಥ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಅನೇಕ ವ್ಯರ್ಥವಾಗಿ ಕಳೆಯುವಂತ ಕಾರ್ಯಗಳಲ್ಲಿ ದೃಷ್ಟಿ ಇಡುವಂತವರು ನಾವಾಗಿದ್ದೇವೆ. ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸಿದಾಗಲೂ ಎಚ್ಚರಿಸಿಕೊಳ್ಳಿಕ್ಕೆ ನಾವು ಸಿದ್ಧರಿಲ್ಲ. ಯೇಸು ಸ್ವಾಮಿ ನಮ್ಮನ್ನ ಕರೆಯುವಂತ ದೇವರು. ಮಗನೇ, ಮಗಳೇ ಎಂಬುದಾಗಿ ಕೈ ಚಾಚಿ ಕರೆಯುವಂತವನು ಆತನು. ಆ ಶಬ್ದವನ್ನ ಕೇಳಿಸಿಕೊಳ್ಳಲಿಕ್ಕೂ ನಮಗೆ ಸಮಯವಿಲ್ಲ. ಆದರೆ ಕುರುಡನಾದಂಥ ಬಾರ್ತಿಮಾಯನು ಯೇಸು ಸ್ವಾಮಿಯ ಸ್ವರವನ್ನ ಕೇಳಿದ. ಆತ ನಿನ್ನನ್ನು ಕರೆಯುತ್ತಾನೆ. ಯೇಸು ನಮ್ಮನ್ನ ಕರೆಯುವಂತಹ ದೇವರು. ನಾವು ಮಾರ್ಗ ಬಿಟ್ಟು ಹೋಗುವಾಗ ನಮ್ಮ ಹೆಸರನ್ನ ಎತ್ತಿಕೆ ಆತನು ಕರೆಯುವಂತವನಾತನಾಗಿದ್ದಾನೆ. ನನಗೆ ಕಣ್ಣು ಬರುವಂತೆ ಮಾಡು. ಪಶ್ಚಾತ್ತಾಪದಿಂದ ನಾವು ಯೇಸು ಸ್ವಾಮಿಯ ಬಳಿಗೆ ನಾವು ಬರುವಾಗ ಆತನು ನಮ್ಮನ್ನು ಪ್ರೀತಿಸಿ ನಮಗೆ ಬೇಕಾದದ್ದನ್ನ ಎಲ್ಲವನ್ನ ಕೊಡುವ ಆತನು, ನಮ್ಮನ್ನ ಕ್ಷಮಿಸುವಂತ ದೇವರು, ಕರುಣಿಸುವಂತ ದೇವರು. ಇಲ್ಲಿ ಆತನು ಹೇಳ್ತಾನೆ ನೋಡ್ರಿ 50ನೇ ವಚನದಲ್ಲಿ, ಅವನು ತನ್ನ ಹೊದಿಕೆಯನ್ನ ತೆಗೆದು ಹಾಕಿ, ಆತನು ತಾನು ಹೊದ್ದುಕೊಂಡಿದ್ದಂತ ಹಳೆಯ ಜೀವಿತ ತೆಗೆಯಲ್ಪಟ್ಟಿದೆ. ಹಳೆಯ ಜೀವಿತ, ಪೂರ್ವಕಾಲದ ನಮ್ಮ ಎಲ್ಲಾ ಸ್ಥಿತಿಗತಿಗಳು ತೆಗೆಯಲ್ಪಡಬೇಕಾಗಿದೆ ಪ್ರಿಯರೇ. ಈಗ ಆತನು ತನ್ನ ಹೊದಿಕೆಯನ್ನು ತೆಗೆದು ಹಾಕಿದ, ಅಂದರೆ ತನ್ನ ಹಳೆಯ ಜೀವಿತವನ್ನ ಆತನು ತೆಗೆದು ಹಾಕಿದ. ಜಕ್ಕಾಯನನ್ನ ಇದೆ ಯೇಸು ಸ್ವಾಮಿ ಕೇಳ್ತಾರೆ, ಜಕ್ಕಾಯನೇ ತಟ್ಟನೆ ಇಳಿದು ಬಾ, ಇಳಿದು ಬಾ. ಇಳಿದು ಬಂದ, ಆತನ ಸ್ವರ ಕೇಳಿದ. ಯೇಸು ಸ್ವಾಮಿಯ ಸ್ವರಕ್ಕೆ ತಕ್ಷಣವೇ ಆತನು ಪ್ರತಿಕ್ರಿಯೆಯನ್ನ ಕೊಟ್ಟ, ಇಳಿಗಿದ, ತನ್ನ ಪೂರ್ವ ಜೀವಿತವನ್ನು ತೆಗೆದು ಹಾಕಿದ್ದಾನೆ. ಕಾರಣ, ಮುಂದೆ ಆತನು ಯೇಸು ಸ್ವಾಮಿಯ ಮುಂದೆ ಆತನು ನಿಂತಿದ್ದಾನೆ. ರಕ್ಷಣೆಯನ್ನ ಕೊಡ್ಲಿಕ್ಕೆ ಆತನು ಸಿದ್ಧನಾಗಿರುವಂತಹ ದೇವರು. ಅನ್ಯಾಯವಾಗಿ ನಾನು ಯಾರಿಂದಾದರೂ ಏನಾದರೂ ಎಳೆದುಕೊಂಡಿದ್ದರೆ 4ರಷ್ಟು ನಾನು ಹಿಂದಕ್ಕೆ ಕೊಡ್ತೇನೆ. ಹಿಂದಿನ ಜೀವಿತ ಹೋಯಿತು. ಯೇಸು ಸ್ವಾಮಿಯ ಸ್ವರ ಎದ್ದು ಆತನು ತನ್ನ ಹೊದಿಕೆಯನ್ನು ತೆಗೆದು ಹಾಕಿದ. ತನ್ನ ಪೂರ್ವ ಸ್ವಭಾವಗಳು ಏನೇ ಇರಲಿ ಅವೆಲ್ಲವನ್ನ ತೆಗೆದು ಹಾಕಿ ಆ ದಾರಿಯಲ್ಲಿ ಆತನ ಹಿಂದೆ ಹೋದ. ನಮಗೆ 2 ಚಾಯ್ಸ್ ಕೊಟ್ಟಿದ್ದಾನೆ ಪ್ರಿಯರೇ. ಒಂದು ಅಗಲವಾದಂಥ ಮಾರ್ಗ, ಒಂದು ಇಕ್ಕಟ್ಟಾದಂಥ ಮಾರ್ಗ. ಇಕ್ಕಟ್ಟಾದಂಥ ಮಾರ್ಗದಲ್ಲಿ ಹೋಗುವಂಥವರು ಕೆಲವೇ ಜನರು. ಯಾಕೆ ನಾವುಗಳು ಇಕ್ಕಟ್ಟಾದಂಥ ಮಾರ್ಗವನ್ನ ಆಯ್ಕೆ ಮಾಡಿಕೊಳ್ಳಬಾರದು? ಅದು ಯೇಸು ಸ್ವಾಮಿಯನ್ನ ಹಿಂಬಾಲಿಸುವಂತ ಆತನ ಸ್ವರ ನಮ್ಮ ಕಿವಿಗೆ
ಈಗೋ ಬಾಗಿಲ ಬಳಿಯಲ್ಲಿ ನಿಂತು ತಟ್ಟುತ್ತಾ ಇದ್ದೇನೆ. ಯಾವನು ಅದನ್ನು ಕೇಳಿ ಬಾಗಿಲನ್ನು ತೆರೆಯುವಾಗ ನಾನು ಒಳಗೆ ಬಂದು ಆತನ ಜೊತೆಯಲ್ಲಿ ಊಟ ಮಾಡ್ತೇನೆ. ಈಸ್ ವೈಟಿಂಗ್, ಈಸ್ ವೈಟಿಂಗ್, ಈಸ್ ವೈಟಿಂಗ್, ಈಸ್ ನಾಕಿಂಗ್, ನಾಕಿಂಗ್, ನಾಕಿಂಗ್. ಒಂದು ವೇಳೆ ಆ ರೀತಿ ಇರುವುದಾದರೆ ಪ್ರಿಯರೇ, ನಮ್ಮನ್ನೇ ಎಚ್ಚರಿಸಿಕೊಳ್ಳೋಣ, ನಮ್ಮ ದೃಷ್ಟಿಯನ್ನು ಬದಲಿಸಿಕೊಳ್ಳೋಣ, ನಮ್ಮ ಕಿವಿಗಳನ್ನು ತೆರೆಯಲ್ಪಡಲಿ, ನಮ್ಮ ಹೃದಯಗಳು ತೆರೆಯಲ್ಪಡಲಿ. ನಮ್ಮ ಜೀವಿತದಲ್ಲಿ ಅದ್ಭುತ ಮಾಡಲಿಕ್ಕೆ ಶಕ್ತನಾಗಿರುವಂಥ ದೇವರು ನನ್ನ ಕರ್ತನಾಗಿದ್ದಾನೆ. ಹಾಗೆ ಆಗ್ಲಿಕ್ಕಾಗುವಂತೆ ದೇವರು ತಾನೇ ಈ ವಾಕ್ಯಗಳನ್ನ ನಮ್ಮ ಹೃದಯಕ್ಕೆ ಆಶೀರ್ವದಿಸಲಿ. ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇನ್.